ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇಂದು ಸಾಧನೆಯ ಸಮಾವೇಶವನ್ನು ತುಮಕೂರಿನಲ್ಲಿ ಹಮ್ಮಿಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ತುಮಕೂರಿನಲ್ಲಿ ಬೃಹತ್ ವೇದಿಕೆಯ ಸಮಾವೇಶ ಕೂಡ ಈಗ ನಡೀತಾ ಇರುವಂಥದ್ದು. ಸದ್ಯಕ್ಕೆ ನಾನು ಕಾರ್ಯಕ್ರಮ ನಡೆಯುವಂತಹ ಜೂನಿಯರ್ ಕಾಲೇಜು ಮೈದಾನದಲ್ಲಿದ್ದೇನೆ. ಇಲ್ಲಿನ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಇವತ್ತು ಬೆಳಗ್ಗೆ 11 ಗಂಟೆಯ ಸುಮಾರಿಗೆ ಆರಂಭವಾಗುವಂತಹ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಲಕ್ಷಾಂತರ ಸಾರ್ವಜನಿಕರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ನಿಟ್ಟಿನಲ್ಲಿ ಬೇಕಾದಂತಹ ಒಂದು ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ನೀವು ನೋಡ್ಬೋದು ಜೂನಿಯರ್ ಕಾಲೇಜು ಮೈದಾನದ ಸಂಪೂರ್ಣ ಚೇರ್ಗಳ ಹಾಕಿರುವಂಥದ್ದನ್ನು ನೋಡ್ಬೋದು. ಜೊತೆಗೆ ಜರ್ಮನಿ ಟೆಂಟ್ ಕೂಡ ಹಾಕಿರುವಂಥದ್ದು. ಯಾಕಂದರೆ ಮಳೆಯ ಸಂದರ್ಭ ಕೂಡ ಇರುವಂಥದ್ದು. ಹಾಗಾಗಿ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಕ್ಕೆ ಮಳೆಯ ಅಡೆತಡೆ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಮತ್ತೊಂದು ಕಡೆ ನೀವು ಹೊರಗಡೆ ನೋಡ್ಬೋದು ಕಟೌಟ್ಗಳನ್ನು ಕೂಡ ಹಾಕಲಾಗಿರುವಂಥದ್ದು. CM DCM ಪರಮೇಶ್ವರ್ ಆಗಿರ್ಬೋದು, ಕೃಷ್ಣ ಬೈರೇಗೌಡರಾಗಿರ್ಬೋದು, ಇನ್ನು ಸೋನಿಯಾ ಗಾಂಧಿ ಆಗಿರ್ಬೋದು, ಖರ್ಗೆ ಆಗಿರ್ಬೋದು, ಎಲ್ಲರ ಭಾರಿ ಕಟೌಟ್ಗಳನ್ನು ಕೂಡ ಹಾಕಿರುವಂಥದ್ದು. ಇನ್ನು ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲರೂ ಕೂಡ ಬಹುತೇಕವಾಗಿ 224 ಶಾಸಕರಿಗೂ ಕೂಡ ಇವತ್ತು ಆಹ್ವಾನವನ್ನು ಕೊಟ್ಟಿರುವಂಥದ್ದು. ಆದರೆ ಪ್ರಮುಖವಾಗಿ CM DCM ಜೊತೆಗೆ ಸಚಿವರು ಶಾಸಕರುಗಳು ಕೂಡ ಬರುವಂತಹ ನಿಟ್ಟಿನಲ್ಲಿ ಬೇಕಾದಂಥ ಒಂದು ಕ್ರಮಗಳನ್ನು ಕೈಗೊಳ್ಳಲಾಗಿರುವಂಥದ್ದು. ನೀವು ನೋಡ್ಬೋದು ದೊಡ್ಡ ವೇದಿಕೆ ಕೂಡ ಸಜ್ಜಾಗಿರುವಂಥದ್ದು. ಎಲ್ಲ ಬರುವಂತಹ ಗಣ್ಯರಿಗೆ ಕೂಡ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ವಿಶೇಷವಾಗಿ LED ಸ್ಕ್ರೀನ್ಗಳಲ್ಲೂ ನೋಡ್ಬೋದು. 3ನೇ ವರ್ಷದ ಸಾಧನೆಯ ಸೇವೆಯ ಸಮರ್ಪಣೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಕೂಡ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಹಕ್ಕುಪತ್ರಗಳ ವಿತರಣೆ ಆಗಿರ್ಬೋದು. ಜೊತೆಗೆ ಸುಮಾರು 650 ಕೋಟಿಗೂ ಹೆಚ್ಚು ವಿವಿಧ ಕಾಮಗಾರಿ ಯೋಜನೆಗಳಿಗೆ ಚಾಲನೆ ನೀಡುವಂಥದ್ದು. ಅಂದರೆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಈ ಯೋಜನೆಗಳಿಗೆ ಚಾಲನೆ ನೀಡುವಂಥ ಒಂದು ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಿರುವಂಥದ್ದು. ಮತ್ತೊಂದು ಕಡೆ ಭದ್ರತಾ ವ್ಯವಸ್ಥೆಯನ್ನು ಕೂಡ ನೋಡ್ಬೋದು. ಈಗಾಗಲೇ ತುಮಕೂರಿನಾದ್ಯಂತ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು 2000 ಬಸ್ಗಳಲ್ಲಿ ಲಕ್ಷಾಂತರ ಜನ ಇವತ್ತು ಕಾರ್ಯಕ್ರಮಕ್ಕೆ ಬರ್ತಾರೆ. ಹಾಗಾಗಿ ಬೇಕಾಗಿರುವಂಥ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸುಮಾರು ಪ್ರಮುಖವಾಗಿ 4 SP ಆಗಿರ್ಬೋದು, ಜೊತೆಗೆ 10 ASP, DYSPಗಳು 32 ಜನ ಇದ್ದಾರೆ. ಇದೇ ರೀತಿಯಲ್ಲಿ ಒಟ್ಟಾರೆಯಾಗಿ 4000ಕ್ಕೂ ಹೆಚ್ಚು ಪೊಲೀಸರನ್ನ ಇವತ್ತು ಭದ್ರತೆಗೆ ನಿಯೋಜನೆ ಮಾಡಲಾಗಿರುವಂಥದ್ದು. ಇನ್ನು ಗಣ್ಯರ ವೇದಿಕೆಗಳ ಬಳಿ ಒಂದಷ್ಟು ಸೂಕ್ಷ್ಮವಾದಂಥ ಒಂದು ಭದ್ರತೆಯನ್ನು ಕೈಗೊಳ್ಳಲಾಗಿರುವಂಥದ್ದು ನೋಡ್ಬೋದು. ಡಾಗ್ ಸ್ಕ್ವಾಡ್ ಕೂಡ ಪ್ರತಿಯೊಂದು ಇಂಚಿಂಚು ಪರಿಶೀಲನೆಯನ್ನು ಮಾಡುವಂಥ ಪ್ರಕ್ರಿಯೆಯಲ್ಲಿ ಕೂಡ ತೊಡಗಿರುವಂಥದ್ದು. ಜೊತೆಗೆ ಬರುವಂಥ ಗಣ್ಯರಿಗೆ ಬೇಕಾದಂತಹ ಭದ್ರತೆಯ ವ್ಯವಸ್ಥೆ ಏನಿದೆ ಅವೆಲ್ಲವನ್ನು ಕೂಡ ಮಾಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ತಿಳಿಸಿರುವಂಥದ್ದು. ಇನ್ನು ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಇಲ್ಲಿ ಆಗಮಿಸ್ತಾರೆ. ಹಾಗಾಗಿ ಸಹಜವಾಗಿ ಇವತ್ತು ತುಮಕೂರಿನಲ್ಲಿ ಸಾಕಷ್ಟು ಒಂದು ಟ್ರಾಫಿಕ್ ಜಾಮ್ ಉಂಟಾಗುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸಾರ್ವಜನಿಕರಿಗೆ ಬದಲಿ ಮಾರ್ಗಗಳನ್ನು ಕೂಡ ಈಗಾಗಲೇ ಸೂಚನೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಬೆಳಗ್ಗೆ ಇನ್ನೇನು 11 ಗಂಟೆಯ ಸುಮಾರಿಗೆ ಕಾರ್ಯಕ್ರಮ ಆರಂಭ ಆಗುವಂಥ ನಿರೀಕ್ಷೆ ಇರುವಂಥದ್ದು. ಅದೇ ರೀತಿಯಲ್ಲಿ CM ಅವರು ಕೂಡ 11 ಗಂಟೆಗೆ ತುಮಕೂರಿಗೆ ಆಗಮಿಸ್ತಾರೆ. ನೇರವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಕಾರ್ಯಕ್ರಮದಲ್ಲಿ DCM ಸಹಿತವಾಗಿ ಹಲವು ಸಚಿವರು ಕೂಡ ಭಾಗಿಯಾಗ್ತಾರೆ. ಅದ್ದೂರಿಯಾದಂತಹ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ವೇದಿಕೆ ಸಜ್ಜಾಗಿದೆ. ಸಾಕಷ್ಟು ಲಕ್ಷಾಂತರ ಜನ ಬರುವಂತಹ ನಿರೀಕ್ಷೆ ಕೂಡ ಇರುವಂಥದ್ದು. ಅದಕ್ಕೆ ತಕ್ಕಂಥ ಬೇಕಾದಂಥ ಒಂದು ಪೊಲೀಸ್ ಭದ್ರತೆ ಕೂಡ ಈಗ ಇಲ್ಲಿ ಮಾಡ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.